ಮಾಜಿ ಸಚಿವ ನಾರಾಯಣಗೌಡ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಅಳವಡಿಸಲಾಗಿದ್ದ ಫ್ಲೆಕ್ಸ್ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಫ್ಲೆಕ್ಸ್ಗಳನ್ನು ತೆಗೆದುಹಾಕುವಂತೆ ಶಾಸಕರಾದ ಎಚ್.ಡಿ. ಮಂಜು ಅವರು ಸೂಚಿಸಿಲ್ಲ ಅಂತ ಜೆಡಿಎಸ್ ಕಾರ್ಯಕರ್ತರು ಹೇಳಿಕೆ ನೀಡಿದ್ದು, ಲೋಕಸಭಾ ಚುನಾವಣೆಯಿಂದ ಮಾಜಿ ಸಚಿವರಾದ ನಾರಾಯಣಗೌಡ ಹಾಗೂ ನಮ್ಮ ನಾಯಕರು ಶಾಸಕರಾದ ಎಚ್.ಡಿ. ಮಂಜುರವರ ನಡುವೆ ಉತ್ತಮ ಬಾಂಧವ್ಯವಿದೆ. ಅದನ್ನು ಸಹಿಸದವರು ಅವರಿಬ್ಬರ ನಡುವೆ ತಂದಿಕ್ಕುವ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ ಅಂತ ಜೆಡಿಎಸ್ ಮುಖಂಡ ಗಿರೀಶ್ ಅವರು ಮಾತನಾಡಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ತಿಳಿಸಿದರು, ನಾವು ಈಗಾಗಲೇ ಬಿಜೆಪಿ ಜೊತೆಗೆ ಮುಂದೆ ಬರುವಂತ ಸ್ಥಳೀಯ ಚುನಾವಣೆಗಳು ಸೇರಿದಂತೆ ಯಾವುದೇ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪರವಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ ಅಂತ ಸ್ಪಷ್ಟೀಕರಣ ನೀಡಿದರು. ಅಲ್ಲಿ ನೀವು ತಿಳಿಸಾಗಿದೆ, ನೀವು ಪರ್ಮಿಷನ್ ಕೊಟ್ಟಿರೋದು ಏನಂತ ಕೊಟ್ಟಿದ್ದೀರಿ ಗೊತ್ತಾ? ಕಂಡೀಷನ್ ಹಾಕಿದ್ದೀನಿ. ಆ ಕಂಡೀಷನ್ ಪಾಲನೆ ಮಾಡೋರ ಮೊದಲನೇದು ಬರ್ಕಡಿ. ಈ ಬೋರ್ಡ್ ನೆಟ್ಟಿರೋದು ಅವ್ರದ್ದಾಗಿರುತ್ತೆ, ಹಾಕಕ್ಕೆ ನಾವು ಒಯ್ತಿರ್ಲಿಲ್ಲ. ಈ ಬೋರ್ಡ್ ಹಾಕಿರೋದೇ ಬಿಜೆಪಿ ಅವ್ರದ್ದು. ಇದು ಸ್ವಂತ 60,000 ಖರ್ಚು ಮಾಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಅಲ್ಲೊಂದು ಏನೋ MLA ಆದ್ರಲ್ಲ ತಾಲೂಕು ಪೀಸ್ಫುಲ್ ಆಗಿರಬೇಕು, ನೆಮ್ಮದಿಯಾಗಿರ್ಬೇಕು, ಶಾಂತಿಯುತಿ ಆಗಿರಬೇಕು ಅಂತ ಅವರು ಇವ್ರ ಬೋರ್ಡ್ ಮೇಲೆ ಫೋಟೋ ಹಾಕೊಂಡ್ರು ಸಹ ಬಿಜೆಪಿಯವರು ಯಾರು ಏನು ಗಲಾಟೆ ಮಾಡಿಲ್ಲ. ಯಾವ ಓಲಿ ನಡ್ಕೊಂಡು ಹೋಗ್ಲಿ ಅಂತವ ಅರ್ಥ ಮಾಡ್ಕೊಂಡ್ರ? ನೀವು ಪರ್ಮಿಷನ್ ಕೊಟ್ಟಿರೋದು ಯಾರು ಬೋರ್ಡ್ ಕೊಡ್ಬೇಕಾಗಿತ್ತು? ನಾನು ಬೋರ್ಡ್ಗೆ ಅಂತ ಕೊಟ್ಟಿಲ್ಲ. ಈ IB ಸರ್ಕಲ್ ಅಲ್ಲಿ ಎಲ್ಲಿ ಸಾರ್ವಜನಿಕ ತೊಂದರೆ ಆಗಿದೆ ಅವನಿಗೆ ಆ ಪರ್ಮಿಷನ್ ಕೊಟ್ಟಿಲ್ಲ ಅಲ್ವಾ? ಸತ್ಯ ಅಲ್ವಾ? ಈ ಬೋರ್ಡು ಅವ್ರದಲ್ಲ, MLA ಅವ್ರದಲ್ಲ, ಜನತಾದಳದ್ದು ಅಲ್ಲ. ಇದು ಬಿಜೆಪಿಗೆ ಸಂಬಂಧಪಟ್ಟಿದ್ದು, ನಾರಾಯಣಗೌಡರಿಗೆ ಸಂಬಂಧಪಟ್ಟಿದ್ದು ಬೋರ್ಡ್ ಇದು. ಆ ಬೋರ್ಡ್ಗೆ ನೀವು ಪರ್ಮಿಷನ್ ಕೊಟ್ಟಿದ್ದು ಮೊದಲನೇ ಅಪರಾಧ. ಈಗ ಹೇಳಿ, ಈಗ ತೆಗಿಬೇಕಾ ಬೇಡವಾ? ನಾನೇ ಕಳಿಸ್ತೀನಿ, ನೀವು ಯೋಚನೆ ಮಾಡಿ. ಅವ್ರೇನಂತ ಕೇಳೋರೆ, IB ಸರ್ಕಲ್ ಅಲ್ಲಿ ಇರೋ ಒಂದು ಆ ಬೋರ್ಡ್ಗೆ ಕೊಟ್ಟೆ ಅಂತ. ಮತ್ತೆ ಈ ಕಡೆ ಹಾಕಿದಲ್ಲ, ಅದು ವಾಸನೆ ಕಡೆ ಬೋರ್ಡ್, ಅದು ತಾಲೂಕು ಪಂಚಾಯತ್ ಗೌರ್ಮೆಂಟ್ ಆಕ್ಟ್ ಅನ್ನ ಅದಕ್ಕೆ ಹಾಕೋದು. ಈ ಕೇರ್ಪಡೆಯಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ, ಯಾರು ಕೇಳಿ ಈ ಬೋರ್ಡ್ ಬಿಟ್ಬಿಟ್ಟೆ ನಾರಾಯಣಗೌಡ ಕಡೆಯವರು ಬಿಜೆಪಿ ಸಂಬಂಧಪಟ್ಟ ಬೇರೆ ಕಡೆ ಎಲ್ಲರೂ ಹಾಕಿದ್ದಾರೆ ಅಂತ. ಆ IB ಒಳಗಡೆ ಹಾಕಿದ್ದಾರೆ. ಸರ್ಕಾರಿ ಬೋರ್ಡ್ ಗಳಿಸೋರೆ ಬಸ್ ಸ್ಟ್ಯಾಂಡ್ ಕೀಳಿಸ್ಬೇಕಾಗಿರೋದು ಯಾವ ಬೋರ್ಡ? ಸರ್ಕಾರಿ ಬೋರ್ಡ್ಗೆ ಅವ್ರ ಫೋಟೋ ಹಾಕೊಂಡವ್ರೆ. ಸರ್ಕಾರದ ಬೋರ್ಡ್ ಅದು, MLA ಬೋರ್ಡ್ ಅಲ್ಲ ಅದು. ಅಷ್ಟೇ, ಅವರು ಹೊಂದ್ಕೊಂಡು ಹೋಗ್ತಾ ಇರೋದ್ರಿಂದ ಜಗಳ ಆಯ್ತಾ ಇಲ್ಲ. ಇದು ಒಂದ್ಸತ ಬೇಜಾರಾಗಿರೋದಕ್ಕೆ ನಾವು ಈ ಮಟ್ಟಕ್ಕೆ ಮಾತಾಡಿದ್ವಿ ಅಷ್ಟೇ. ಸಮನ್ವಯ ಕೊರತೆ ಇಲ್ಲಿ. JDSಗೆ ಪ್ರತಿಫಲ ಸ್ಪರ್ಧಿ ಕಾಂಗ್ರೆಸ್ಸೆಯ, ಆದ್ರೆ ಅದು ಇಲ್ಲದೆ ಇರೋದ್ರಿಂದ ನಾವು ಬಿಜೆಪಿಯವರು ನಾವು ಹೊಂದ್ಕೊತಾ ಇದ್ದೀವಿ. ಇವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ನಾವೇನ್ ಮಾಡಕ್ಕಾಯ್ತದೆ? ನೀವು ಹೇಳ್ದಂಗೆ ನಾವು ಅದನ್ನ ಉಲ್ಲೇಖ ಮಾಡೋದ್ರಲ್ಲಿ ತರ ಇಲ್ಲ. ನೀವು ಹೇಳ್ತಾ ಇರೋದು ಸತ್ಯ ಇದೆ. KRಪೇಟೆ ಒಳಗಡೆ ಕಾಂಗ್ರೆಸ್ ಮತ್ತೆ JDS ಅಲೈನ್ಸ್ ಆಗಿದ್ದಾರೆ ಅನ್ನೋದೆಲ್ಲ ನಡೀತಾ ಇದೆ. ನಾವು ಅದನ್ನ ಸ್ಥಳೀಯವಾಗಿ ನಾವೀಗ MLA ಚುನಾವಣೆ ಆದಿತ್ತಂದ್ರೆ ಈಚೆಗೆ ನಾವು ಅಷ್ಟನ್ನ ಸ್ಪಷ್ಟೀಕರಣ ಕೊಡಕ್ಕಾಗೋದಿಲ್ಲ. ಜನವೇ ಕೊಡ್ಬೇಕಿದ್ದು ಉತ್ತರವ ಕೊಡ್ತಾರೆ ಸರ್. ಜನರೇ ಗೊತ್ತಿದೆ ಸರ್. ಮುಂದೆ ಬರೋ ಸ್ಥಳೀಯ ಏನ್ ತೀರ್ಮಾನ ತಗೋತಾರೆ ಆ ಮುಖಾಂತರ ಇಲ್ಲಿ ನಡೆ ಸರ್. ಎಲ್ಲದಕ್ಕೂ ಒಂದು ಸೂತ್ರ ಸರ್. ಈಗ ಈ ಜಿಲ್ಲೆಯಲ್ಲಿ ಈಗ ಮೈತ್ರಿ ವಿಚಾರವಾಗಿ ಮುಖ್ಯವಾಗಿ ನಾರಾಯಣಗೌಡರು ಎಕ್ಸ್ ಮಿನಿಸ್ಟರ್ ಇವ್ರ ನೇತೃತ್ವದಲ್ಲಿ ಹಾಗೂ JDS ಇಂದ ಪುಟ್ಟರಾಜಣ್ಣವರು ಜಿಲ್ಲಾ ನಾಯಕರುಗಳು ಇವ್ರ ನೇತೃತ್ವದಲ್ಲೇ ಮೈತ್ರಿಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, TAPMS ಇರ್ಬೋದು, ಇನ್ನ ಯಾವ್ಯಾವ ಚುನಾವಣೆಗಳು ಬರ್ತವೆ ಅವೆಲ್ಲದಕ್ಕೂ ಕೂಡ ಒಂದು ಸೂತ್ರ ಅಂತ ಹಾಕ್ತಾರೆ ಸರ್. ಇಷ್ಟಿಷ್ಟು JDS ಇಷ್ಟು, ಬಿಜೆಪಿ ಇಷ್ಟು ಅಂತ ಆ ರೀತಿ ನಡ್ಕೊಂಡಿದ್ದಾರೆ ಸರ್. ಯಾರು ಇಲ್ಲಿ ನಾವೇ ಹೇಳಿದೆ ಫೈನಲ್, ಇಲ್ಲಿ JDS ಅಲ್ಲಿ ಇವರೇ ಹೇಳಿದ ಫೈನಲ್ ಅಂತ ಏನಿಲ್ಲ ಸರ್. ಎಲ್ಲ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ನಡೀತದೆ ಸರ್. ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ನಿಜವಾದ ಬಿಜೆಪಿ ಕಾರ್ಯಕರ್ತರು ಯಾರು ಕೂಡ ಈ ತರ ಮುಸಲ ಕಲ್ಲುಡುವ ಕೆಲಸ ಮಾಡಿದ್ರು. ಮತ್ತೆ ನಾವಲ್ಲಿ ಫ್ಲೆಕ್ಸ್ ಆಗಿರ್ತಕ್ಕಂಥ ವಿಚಾರ ಅದು ರಾಜ್ಯವ್ಯಾಪಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮಿಸ್ ಕಾಲ್ ಅಭಿಯಾನ ಅಂತ ಅಂದ್ರೆ ಅದ್ರ ಜೊತೆಗೆ ನೀವು ಕೂಡ ಕೈ ಜೋಡಿಸಬೇಕು. ಯಾಕಂದ್ರೆ ರಾಜ್ಯ ಮಟ್ಟದಲ್ಲೇ ನಾವು ಮೈತ್ರಿ ಧರ್ಮನ ಪಾಲನೆ ಮಾಡ್ತಿರ್ಬೇಕಾದ್ರೆ ಈ ಮಿಸ್ ಕಾಲ್ ಅಭಿಯಾನ ಅಂತ ಅಂದ್ರೆ ಏನು? ನಮ್ಮೊಂದಿಗೆ ನೀವು ಬೇಕು ಆ ಮಿಸ್ ಕಾಲ್ ಅಭಿಯಾನ ಕೈ ಜೋಡಿಸಿ. ನೀವು ಕೂಡ ಅದನ್ನ ಯಶಸ್ವಿ ಮಾಡಿದ್ರೆ ಕೈ ಜೋಡಿಸಿ. ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಹೊರಗಡೆ ಬೇರೆ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ನೀವು ಕೂಡ ಅದರ ಕೈ ಜೋಡಿಸಿ ಮಾಡಿದ್ದೆ ಆದ್ರೆ ಈ ತಾಲೂಕಿನಲ್ಲಿ ಮೈತ್ರಿ ಧರ್ಮ ನಿಜವಾಗ್ಲೂ ಪಾಲನೆ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮತ್ತೆ ಸಹಕಾರ ಸಂಸ್ಥೆ ಚುನಾವಣೆಗಳಿಗೆ ನಾವು ನಿರ್ವಹಿಸೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ.
ನೀವು ಮಾಡ್ತಾ ಇರ್ತಕ್ಕಂಥ ಈ ಸಣ್ಣ ಪುಟ್ಟ ಕೆಲಸದಿಂದ ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅನ್ನೋ ರೀತಿಲಿ ನೀವು ಕಾಂಗ್ರೆಸ್ನವ್ರಿಗೆ ಲಾಭ ಮಾಡ್ಕೊಳಕ್ ಕೊಟ್ಟಿದ್ದೀರಿ. ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ನಿಜವಾದ ಬಿಜೆಪಿ ಕಾರ್ಯಕರ್ತರು ಯಾರು ಕೂಡ ಈ ಒಂದು ಕೆಲಸನ ಮಾಡೋದಿಲ್ಲ. ಮಾಡ್ತಾರ ಯಾರು ತಮ್ಮ ವೈಯಕ್ತಿಕ ಹಿತಾಸಕ್ತಿ, ವೈಯಕ್ತಿಕ ಬೇಡನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾರಾಯಣಗೌಡರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು, ಮಂಜುಳರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನೀವು ರಾಜಕೀಯದಿಂದ ತೆರೆಯಿಂದ ಸರಿತಾ ಇದ್ರಿ. ನೀವು ಮುನ್ನೆಲೆಗೆ ಬರಬೇಕು ಅಂತ ಮಂಜುಳರ ಹೆಸರನ್ನ ತಕೊಂಡು ನೀವು ಪ್ರಚಾರ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರಿ. ಈ ಕೆಲಸನ ಮೊದಲು ಬಿಡಿ. ದಯಮಾಡಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು, ನಿಷ್ಠಾವಾದ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ದಯಮಾಡಿ ಕೈ ಜೋಡಿಸಿ. ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ಈ ತರ ಮುಸ್ಲಿಂ ಕೆಲಸನ ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಕೈ ಜೋಡಿಸು. ಎಲ್ಲಾ ರೀತಿಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಶಸ್ಸು ಮಾಡೋದಕ್ಕೆ ತಾವುಗಳೆಲ್ಲ ಕೈ ಜೋಡಿಸಬೇಕು ಅಂತ ಈ ಮೂಲಕ ಕರೆ ಕೊಡ್ತಾರೆ. ವಿಚಾರವಾಗಿ ಮುನ್ಮೂಲ್ ಡೈರೆಕ್ಟರ್ ಹರೀಶ್, ಮಡುಂಕೋಡಿ ಹರೀಶ್, ಇವತ್ತು ಗಂಟೆ ನಾನು ಹರೀಶ್ ಅಣ್ಣ ಅಂತಿದ್ದೆ, ಇವತ್ತಿಂದ ಹರೀಶ ಅಂತ ಕರಿತೀನಿ. ಯಾಕೆಂದ್ರೆ ನಮ್ಮ ಶಾಸಕರನ್ನ ದೇಶಕ್ಕಿಲ್ಲದೆ ಇರೋಣ ಅಂತ ಕೇಳ್ತೀನಿ. ಇವ್ರಿಗೇನಾದ್ರು ದೇಶಕ್ಕಿಲ್ಲದೆ ಇರೋ ಶಾಸಕರು ಅಂತ ಏನಾದ್ರು ಹರೀಶಿಗೆ ಹೇಳಿದ? ಇಲ್ಲ ಇವ್ರೇನಾದ್ರು ಆಕಾಶದಿಂದ ಇಳಿದಿದ್ದಾನ? ಆಕಾಶದಿಂದ ಇಳಿದಿಲ್ಲ ಇವನು ಏನು ಅಂತ ನಮ್ಗೆ ಗೊತ್ತಿಲ್ವಾ? ಇವತ್ತಿಂದ ನೋಡ್ತಾ ಇದ್ದಾವೆ ಏನು ಹರೀಶನ್ನ? ದೇಶಕ್ಕಿಲ್ಲದೆ ಇರೋ ಅಂತ ಏಕವಚನದಲ್ಲಿ ಮಾತಾಡ್ತಾನೆ. ನಾವು ಹಳ್ಳಿಗಾಡಿಗೆ ಬಂದಿರೋದು, ನಮಗೂ ಆಯಿಂದ ಎಲ್ಲ ಅಕ್ಷರ ಚೆನ್ನಾಗಿ ಕಲ್ತಿದೀವಿ. ಇವನಿಗಿಂತ ಚೆನ್ನಾಗಿ ಕೆಟ್ಟದಾಗಿ ಮಾತಾಡಕ್ ನಮಗೂ ಬರ್ತದೆ. ಇವನು ಒಬ್ಬ ಚೀಫ್ ಆಫೀಸರ್ನ ಶಾಖಾ ತಡೆಯಕ್ಕೆ ಬಂದಿದೀಯ ಅಂತ ಸಾರ್ವಜನಿಕರು ಕೇಳ್ತಾರೆ. ಅವನು ಏನು ಅಂತ ಸಾರ್ವಜನಿಕರು ನೋಡ್ತಾ ಇಲ್ಲ. ಇವತ್ತು ಮಡಂಕೋಡಿ ಹರೀಶ ಯಾವ ಮಟ್ಟಕ್ಕೆ ಅವ್ನು ಬೇಯವರು ಏನು ಅಂತ ಸಾರ್ವಜನಿಕರು ನೋಡಿಲ್ವಾ? ಸಂಜೆ ಹೊತ್ತೇನೋ ಈ ತರ ಮಾತಾಡ್ತಾನೆ ಇದ್ರೆ, ಇತ್ತೀಚೆಗೆ ಹನ್ನೊಂದಕ್ಕೆ ಈ ತರ ಮಾತಾಡ್ತಾನೆ ಇದ್ರೆ ಏನಂತ ತಿಳ್ಕೊಳ್ಳೋದು ನಾವು? ಇವತ್ತೇ ಆಯ್ತು, ಇನ್ ಮುಂದಕ್ಕೆ ನಮ್ಮ ಶಾಸಕರ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡದೆ ಅಲ್ಲಿ, ಸಿಂಗಲ್ ವರ್ಡ್ ಮಾತಾಡದೆ ಆಗಲಿ ಹರೀಶ್, ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ನಿಮಗೆ, ಮುಂದೆ ನಾವು ನಿಮ್ಗೆ ಸಿಂಗಲ್ ವರ್ಡ್ ಅಲ್ಲ ಥರ್ಡ್ ಕ್ಲಾಸ್ ವಿಭಾಗ ಮಾತಾಡ್ಬೇಕಾಯ್ತು. ನಿಮ್ ಬಗ್ಗೆ ಥರ್ಡ್ ಕ್ಲಾಸ್ ಆಗಿ ನಾವು ನಡ್ಕೋಬೇಕಾಯ್ತದೆ. ಇದು ಎಚ್ಚರಿಕೆ ಕೊಡ್ತಾ ಇದೀವಿ. ಇನ್ ಮುಂದೆ ಯಾರು ನೀನು ಕರೆಕ್ಟ್ ಆಗಿ ತಿದ್ಕೊಂಡು ಕರೆಕ್ಟ್ ಆಗಿ ಮಾತಾಡೋದ್ ಕಲಿ. ನೀನೇನು ಅಂತ ನಮಗ್ ಗೊತ್ತು. ನಿನ್ನೇನು ನಾನು ಇವತ್ತಿಂದ ನೋಡ್ತಾ ಇಲ್ಲ, ನಾನು ನಿನ್ನ 15 ವರ್ಷದಿಂದ ನೋಡ್ತಾ ಇದ್ದೀನಿ. ನಿನ್ ಬಿಹೇವಿಯರ್ ಏನು, ನೀನ್ ನಡ್ಕೊಂಡಿರೋ ರೀತಿ ಏನು ಎಲ್ಲ ನನಗೆ ಗೊತ್ತಿರೋ ವಿಚಾರ. ಇದ್ರ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇನ್ ಮುಂದೆ ಯಾರು ಶಾಸಕರ ಬಗ್ಗೆ ಅಗೌರವದಲ್ಲಿ ಮಾತಾಡಿದ್ರೆ ನಿನ್ನ ನಾವು ಕೇವಲವಾಗಲ್ಲ ಸಿಂಗಲ್ ವರ್ಡ್ ಮಾತಾಡ್ಬೇಕಾಗ್ತದೆ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ ಮುಂದೆ ಮಾತಾಡೋದ್ ಕಲಿ.